ಹೊರಡಿಸಿದೆ ಈ ಅಧಿಸೂಚನಾ ಪತ್ರ ಇದೆ. ರೈತರ ಒಪ್ಪಿಗೆ ಇಲ್ಲದೆ ಹೊರಡಿಸಿರುವಂತಹ ಈ ಅಧಿಸೂಚನಾ ಪತ್ರಕ್ಕೆ ಯಾವುದೇ ಒಂದು ಮೌಲ್ಯ ಇಲ್ಲ. ಹಾಗಾಗಿ ನಾನು ಇದನ್ನ ಇಲ್ಲೇ ಸುಟ್ಟಾಕ್ತಾ ಇದ್ದೀನಿ. ದಯಮಾಡಿ ಬಿಡದಿಗೆ ರಾಜ್ಯ ಸರ್ಕಾರ ಯಾವ ತಂಡನು ಕಳಿಸಿಲ್ಲ, ರೈತರ ಒಪ್ಪಿಗೆನ ಪಡ್ಕೊಂಡಿಲ್ಲ. ಇಲ್ಲಿ ಯಾವುದೇ 80% ರೈತರು ಒಪ್ಪಿಲ್ಲ. ಸುಖ ಸುಮ್ಮನೆ ತಾವೇ ಸ್ವತಃ ತೀರ್ಮಾನ ತಗೊಂಡು ಅವರ ದಬ್ಬಾಳಿಕೆಗೆ ಹೊರಡಿಸಿರುವಂತಹ ಅಧಿಸೂಚನಾ ಪತ್ರಕ್ಕೆ ಯಾವುದೇ ಮೌಲ್ಯ ಇಲ್ಲ. ಈಗಾಗಲೇ 518 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಅಧಿಸೂಚನಾ ಪತ್ರ ಹೊರಡಿಸಿತ್ತು. ರೈತರ ವಿರೋಧದ ನಡುವೆ ಆಗ್ತಾ ಇರೋದಿದ್ದು, ರೈತರು ಒಪ್ಪಿಗೆ ಕೊಟ್ಟಿಲ್ಲ. ಹಾಗಾಗಿ ಈ ಅಧಿಸೂಚನಾ ಪತ್ರಕ್ಕೆ ಯಾವುದೇ ಮೌಲ್ಯ ಇಲ್ಲ, ಸುಟ್ಟಾಕಿದೀವಿ. ಇದು ರೈತರ ಪಾಲಿಗೆ ಮರಣ ಶಾಸನ. ಇದು ರೈತರ ಪಾಲಿಗೆ ಮರಣ ಶಾಸನ. ಇದು ಕೇವಲ ಬೆಂಕಿಯ ಕಿಚ್ಚಲ್ಲ, ಹೋರಾಟದ ಕಿಚ್ಚು. ಈ ಹೋರಾಟದ ಕಿಚ್ಚು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತಂದ್ರೆ ರಾಜ್ಯ ಸರ್ಕಾರ ತನ್ನ ಧೋರಣೆಯನ್ನ ಬದಿಗೊತ್ತಬೇಕು, ಈ ಟೌನ್ಶಿಪ್ ಅನ್ನ ಬಿಡಬೇಕು. ಅಲ್ಲಿವರೆಗೂ ಕೂಡ ಈ ಹೋರಾಟದ ಕಿಚ್ಚು ಮುಂದುವರಿಯುತ್ತೆ.